Good morning, dear students. In previous class, we learnt about present perfect tense. Okay. ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಅಧ್ಯಯನ ಮಾಡಿದ್ವಿ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಹ್ಯಾಸ್ ಸಹಾಯಕ ಕ್ರಿಯಾಪದಗಳು ಬರುತ್ತವೆ. ಆ್ಯಂಡ್ ಆಲ್ಸೋ ನಾವಲ್ಲಿ V3 ಫಾರ್ಮನ್ನು ಯೂಸ್ ಮಾಡಬೇಕು. ಹೌದಾ? ಪಾಸಿಟಿವ್, ನೆಗೆಟಿವ್, SR ಸೆಂಟೆನ್ಸ್ಗಳ ಬಗ್ಗೆ ನಾವು ಈಗಾಗಲೇ ಕಲಿತಿದ್ದೇವೆ. ಸೊ ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಹಾಗಾದರೆ ಈ ಒಂದು ಟೆನ್ಸನ್ನು ನಾವು ಯಾವಾಗ ಬಳಸಬೇಕು ಅನ್ನೋದನ್ನು ನೋಡೋಣ. ಹಾಗಾದರೆ ಈ ಒಂದು ಟೆನ್ಸಲ್ಲಿ ಏನಪ್ಪ ಸಿಂಪಲ್ ಫಾರ್ಮುಲಾ ಇದೆ. ಅಲ್ಲೇ ಮೊದಲು ಸಬ್ಜೆಕ್ಟು, ಅದಾದ ನಂತರ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದೆನ್ V1 ING ಅಥವಾ ING ಫಾರ್ಮ್ ಹಾಕಬೇಕಿಲ್ಲ. ಅದಾದ ನಂತರ ನಾವು ಆಬ್ಜೆಕ್ಟನ್ನು ಬರಿಬೇಕು. ಓಕೆ, ರೈಟ್. ಸೊ ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯಾವಾಗ ಬಳಸಬೇಕು ನೋಡಿ. ಈಗಾಗಲೇ ಒಂದು ಕೆಲಸ ಪ್ರಾರಂಭವಾಗಿದ್ದು, ಹೌದಾ, ಆ ಕೆಲಸ ಇನ್ನೂ ಕೂಡ ಮುಂದುವರಿತಾ ಇದ್ದರೆ ಆವಾಗ ನಾವು ಈ ಒಂದು ಟೆನ್ಸನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ನೆ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ನಾವು, ಹೌದಾ, ನಿನ್ನೆ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ, ಆ ಕೆಲಸ ಕಂಪ್ಲೀಟ್ ಆಗಿ ಮುಗಿದಿರೋದಿಲ್ಲ. ಸೊ ಆ ಕೆಲಸ ಏನಪ್ಪ ಇನ್ನೂ ಕೂಡ ನಡೀತಾ ಇರುತ್ತೆ, ಹೌದಾ. ನಿನ್ನೆ ಮಾಡಿದ ಕೆಲಸ ಆಗಿರ್ಬೋದು, ಅಥವಾ ಬೆಳಿಗ್ಗೆ ನಾವು ಮಾಡಿರ್ತಕ್ಕಂಥ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು, ಹೌದಾ, ಅಥವಾ ಒಂದು ತಿಂಗಳ ಹಿಂದೆ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಸೊ ಆ ಕೆಲಸ ಇನ್ನೂ ಮುಂದುವರಿತಾ ಇದ್ದರೆ ಆವಾಗ ನಾವೇನಪ್ಪ ಅಂದ್ರೆ ಈ ಒಂದು ಟೆನ್ಸನ್ನು ಯೂಸ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹೌದಾ. ಈ ಹಿಂದೆ ಪ್ರಾರಂಭಗೊಂಡ ಒಂದು ಕೆಲಸ ಇನ್ನೂ ಕೂಡ ನಡೀತಾ ಇದ್ದರೆ ನಾವು ಆ ಒಂದು ಸಿಚುವೇಶನ್ಗೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಓಕೆ, ಹಾಗಾದ್ರೆ ಇದು ಅರ್ಥ ಆಯ್ತಾ ನಿಮಗಿದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಈ ಟೆನ್ಸ್ ಅಂದರೆ ಏನು ಅನ್ನೋದನ್ನು ನಾವಿವಾಗ ತಿಳ್ಕೊಂಡ್ವಿ, ಹೌದಾ. ಸೊ ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ನೋಡೋಣ ಇವಾಗ. ಓಕೆ, ಅರೆ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಧನಾತ್ಮಕ ವಾಕ್ಯಗಳು. ಸೊ ಹಿಯರ್ ಐ ಹ್ಯಾವ್ ಬಿನ್ ರೈಟಿಂಗ್ ಸ್ಟೋರೀಸ್, ನಾನು ಕತೆಗಳನ್ನು ಬರಿತಾ ಇದ್ದೀನಿ. ವಿ ಹ್ಯಾವ್ ಬಿನ್ ರೈಟಿಂಗ್ ಸ್ಟೋರೀಸ್, ನಾವು ಕತೆಗಳನ್ನು ಬರಿತಾ ಇದ್ದೀವಿ. ನೋಡ್ರಿ, ಬರಿತಾ ಇದ್ದೀವಿ, ಇನ್ನೂ ನಮ್ದು ಬರೆಯುವಂಥ ಕೆಲಸ ಮುಗಿದಿಲ್ಲ. ಆ್ಯಂಡ್ ದೆನ್ ಯು ಹ್ಯಾವ್ ಬಿನ್ ರೈಟಿಂಗ್ ಸ್ಟೋರೀಸ್, ನೀನು ಕತೆಗಳನ್ನು ಅಥವಾ ನೀವು ಕತೆಗಳನ್ನು ಬರಿತಾ ಇದ್ದೀರಿ. ಆ್ಯಂಡ್ ದೇ ಹ್ಯಾವ್ ಬಿನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಬರಿತಾ ಇದ್ದಾರೆ, ಹೌದಾ. ಆ್ಯಂಡ್ ಹಿ, ಶಿ, ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಬೀನ್ ಅನ್ನು ಯೂಸ್ ಮಾಡಬೇಕು, ಹೌದಾ. ಹಿ ಹ್ಯಾಸ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಬರಿತಾ ಇದ್ದಾನೆ. ಶಿ ಹ್ಯಾಸ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಬರಿತಾ ಇದ್ದಾಳೆ. ಸೊ ಇಟ್ ಅಂದರೆ ನಾ ಇಲ್ಲೇ ಜೀವನ್ ಅಂತ ನೇಮ್ ತೊಗೊಂಡಿದ್ದೀನಿ. ಜೀವನ್ ಹ್ಯಾಸ್ ಬೀನ್ ರೈಟಿಂಗ್ ಸ್ಟೋರೀಸ್, ಹಾಗಾದರೆ ಜೀವನ್ ಕತೆಗಳನ್ನು ಬರಿತಾ ಇದ್ದಾನೆ. ಹಾಗಾದರೆ ಈ ಕತೆಗಳನ್ನು ಬರೆಯುವಂಥ ಕೆಲಸ ಏನಿದೆಯಲ್ಲ, ಈಗ ಆಲ್ರೆಡಿ ಏನಾಗಿದೆ, ಇಲ್ಲೇ ಸ್ಟಾರ್ಟ್ ಆಗಿದೆ, ಹೌದಾ. ಸೊ ಯಾವ ರೀತಿ ಹೇಳ್ಬೇಕು ಅದನ್ನು? ಶಿ ಹ್ಯಾಸ್ ಬೀನ್ ರೈಟಿಂಗ್ ಸ್ಟೋರೀಸ್ ಸಿನ್ಸ್ ಮಾರ್ನಿಂಗ್. ಹಾಗಾದರೆ ಸಿನ್ಸ್ ಮಾರ್ನಿಂಗ್ ಅಂದರೆ ಬೆಳಗ್ಗಿನಿಂದ ಅಂತಾಗತ್ತಾ ಅಥವಾ ಮುಂಜಾನೆಯಿಂದ? ಹಾಗಾದರೆ ಅವಳು ಬೆಳಗಿನಿಂದ ಕತೆಗಳನ್ನು ಬರಿತಾ ಇದ್ದಾಳೆ ಅಂದ್ರೆ ಆಲ್ರೆಡಿ ಅವಳು ಏನಪ್ಪ ಅಂದರೆ ಕೆಲಸವನ್ನು ಪ್ರಾರಂಭ ಮಾಡಿದಾಳೆ. ಯಾವಾಗ ಹೇಳಿ? ಬೆಳಗ್ಗಿನಿಂದ, ಸಿನ್ಸ್ ಮಾರ್ನಿಂಗ್, ಹೌದಾ. ಸೊ ನಾವು ಈ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲೇ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಹೌದಾ. ಸೊ ಫಾರ್ ಎಕ್ಸಾಂಪಲ್ ನಾವು ಇನ್ನು ಬೇರೆ ರೀತಿ ತೊಗೊಳೋದಾದರೆ, ಹಿ ಹ್ಯಾಸ್ ಬೀನ್ ಪ್ರಾಕ್ಟಿಸಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಹೌದಾ. ಆ್ಯಂಡ್ ದೆನ್ ಇಲ್ಲೇ ವಿ ತಗೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್, ವಿ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2000. ಹಾಗಾದರೆ ನಾವು 2000 ಇಸ್ವಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2000, ಹೌದಾ. ಸೊ ಹೀಗೆ ನಾವು ಪಾಸಿಟಿವಲ್ಲಿ ಏನಪ್ಪ ಅಂದರೆ ಸೊ ವಾಕ್ಯಗಳನ್ನು ರಚನೆ ಮಾಡ್ಬೋದು, ಹೌದಾ. ಆ್ಯಂಡ್ ದೆನ್ ಯು ಹ್ಯಾವ್ ಬೀನ್ ವಾಚಿಂಗ್ ವಿಡಿಯೋಸ್, ಹಾಗಾದರೆ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಹೌದಾ. ಆ್ಯಂಡ್ ದೆನ್ ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್
ಸಿನ್ಸ್ 2000. ಹಾಗಾದ್ರೆ ನಾವಿಲ್ಲಿ ಏನಪ್ಪ ಅಂದರೆ ವಾಸ ಮಾಡ್ತಾ ಇದ್ದೀವಿ. ನಾವಿಲ್ಲಿ ವಿ ಹ್ಯಾವ್ ಬಿನ್ ಲಿವಿಂಗ್ ಇಯರ್ ಸಿನ್ಸ್ 2000. 2000 ಇಸ್ವಿಯಿಂದ ನಾವಿಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಿಲ್ಲೇ, ಹೌದಾ? ಸೊ ಹೀಗೆ ನಾವು ಪಾಸಿಟಿವ್ ಸೆಂಟೆನ್ಸಲ್ಲಿ ಏನಪ್ಪ ಅಂದರೆ, ಸೊ ಈ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಅದು ನಿನ್ನೆ ಆಗಿದ್ದ ಕೆಲಸ ಆಗಿರ್ಬೋದು, ಅಥವಾ ಒಂದು ತಿಂಗಳ ಹಿಂದೆ ಸ್ಟಾರ್ಟ್ ಆಗಿರ್ತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ಬೆಳಿಗ್ಗೆನಿಂದ ಪ್ರಾರಂಭವಾಗಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಅದನ್ನು ನಾವೇನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಇನ್ನೂ ಕೂಡ ನಡೀತಾ ಇದ್ದರೆ ನಾವು ಈ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು V1 ING ಅನ್ನು ತಗೊಂಡು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅದನ್ನು ಹೇಳ್ಬೋದು, ಹೌದಾ? ರೈಟ್. ಆ್ಯಂಡ್ ದೆನ್ ನೆಗೆಟಿವ್ ಸೆಂಟೆನ್ಸ್, ಋಣಾತ್ಮಕ ವಾಕ್ಯಗಳು. ಹಾಗಾದರೆ ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ಸೊ ಹಾಗಾದರೆ ಇಲ್ಲಿ ಐ ಹ್ಯಾವ್, ಸೊ ಹ್ಯಾವ್ ಆದ ನಂತರ ನಾವಿಲ್ಲೇ ನಾಟನ್ನು ಬರಿಬೇಕು. ಸೊ ನಾಟ್ ಬರೆದ ನಂತರ ಬೀನ್, ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ನಾನು ಕತೆಗಳನ್ನು ಬರಿತಾ ಇಲ್ಲ, ಹೌದಾ? ಆ್ಯಂಡ್ ವಿ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ನಾವು ಕತೆಗಳನ್ನು ಬರಿತಾ ಇಲ್ಲ, ಹೌದಾ? ಅಂದರೆ ಒಂದು ಕೆಲಸ ಏನಾಗಿಲ್ಲ, ಅಲ್ಲಿ ನಾವು ಬರಿತಾ ಇಲ್ಲ ಅಂತ ಅನ್ನಬೇಕಾದ್ರೆ ನಾವು ನೆಗೆಟಿವನ್ನು ಬರಿಬೇಕು, ಅಲ್ಲಿ ನಾಟನ್ನು ಅಪ್ಲೈ ಮಾಡಬೇಕು. ಓಕೆ, ರೈಟ್. ಆ್ಯಂಡ್ ಯು ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ನೀನು ಕತೆಗಳನ್ನು ಬರಿತಾ ಇಲ್ಲ. ಆ್ಯಂಡ್ ದೇ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ಅವರು ಕತೆಗಳನ್ನು ಬರಿತಾ ಇಲ್ಲ. ಸೊ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆನಿಂದ ಅವರು ಕತೆಗಳನ್ನು ಬರಿತಾ ಇಲ್ಲ, ಹೌದಾ? ಆ್ಯಂಡ್ ದೆನ್ ಈ ಶಿ ಇಟ್ ಹ್ಯಾಸ್. ಈ ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ಅವನು ಕತೆಗಳನ್ನು ಬರಿತಾ ಇಲ್ಲ, ಹೌದಾ? ಯಾವಾಗಿಂದ ಅಂತಂದರೆ ನಾವು ಅದನ್ನು ಸಿನ್ಸ್ ಮಾರ್ನಿಂಗ್ ಅಂತ ಹೇಳ್ಬೋದು. ಓಕೆ, ರೈಟ್. ಬೆಳಿಗ್ಗಿನಿಂದ ಅವನು ಕತೆಗಳನ್ನು ಬರಿತಾ ಇಲ್ಲ. ಆ್ಯಂಡ್ ಶಿ ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ಅವಳು ಕತೆಗಳನ್ನು ಬರಿತಾ ಇಲ್ಲ. ಆ್ಯಂಡ್ ದೆನ್ ಜೀವನ್ ಆಸ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್. ಅಂದರೆ ಜೀವನ್ ಕತೆಗಳನ್ನು ಬರಿತಾ ಇಲ್ಲ, ಹೌದಾ? ಸೊ ಹೀಗೆ ನಾವು ಇಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಕೂಡ ಇಲ್ಲಿ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ನಾಟ್ ಬೀನ್ ಪ್ರಾಕ್ಟಿಸಿಂಗ್ ಇಂಗ್ಲೀಷ್ ವೆಲ್. ಹಾಗಾದರೆ ಅವನು ಇಂಗ್ಲೀಷನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತಾಗುತ್ತೆ, ಹೌದಾ? ಆ್ಯಂಡ್ ದೆನ್ ಶಿ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್, ಹೌದಾ? ಶಿ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಪ್ರಾಪರ್ಲಿ. ಅವಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ, ಹೌದಾ? ಸೊ ಅದೇ ರೀತಿ ಏನಪ್ಪ ಅಂದ್ರೆ ದೇ ಹ್ಯಾವ್ ನಾಟ್ ಬೀನ್ ವಾಚಿಂಗ್ ವಿಡಿಯೋಸ್. ಸೊ ಅವರು ವಿಡಿಯೋಸ್ಗಳನ್ನು ನೋಡ್ತಾ ಇಲ್ಲ, ಹೌದಾ? ಸೊ ಹೀಗೆ ನಾವಿಲ್ಲೇ ಒಂದು ನೆಗೆಟಿವನ್ನು ಹೇಳಬೇಕಾದ್ರೆ, ಇಲ್ಲ ಅಂತ ಹೇಳಬೇಕಾದ್ರೆ ನೋಡ್ತಾ ಇಲ್ಲ, ಬರಿತಾ ಇಲ್ಲ, ಹೌದಾ? ಕೆಲಸ ಮಾಡ್ತಾ ಇಲ್ಲ, ಹೌದಾ? ಸೊ ಆ ಒಂದು ಸಿಚುವೇಶನ್ನಲ್ಲಿ ನಾವೇನಪ್ಪ ಅಂದ್ರೆ ಈ ನೆಗೆಟಿವ್ ಸೆಂಟೆನ್ಸನ್ನು ಸೊ ಈ ರೀತಿಯಾಗಿ ಬರಿಬೇಕು, ಅಥವಾ ಈ ರೀತಿಯಾಗಿ ನಾವು ಹೇಳಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ ಎಸ್ ಆರ್ ನೋ ಕ್ವಶನ್ಸ್. ಇನ್ನು ಎಸ್ ಆರ್ ನೋ ಕ್ವಶನ್ಸಲ್ಲಿ ನಾವೇನಪ್ಪ ಅಂದರೆ ಮೊದಲು ಹ್ಯಾವ್ ಮತ್ತು ಆ್ಯಸ್ ಅನ್ನು ತಗೋಬೇಕು. ಸೊ ಅದಾದ ನಂತರ ನಾವೇನಪ್ಪ ಅಂದರೆ ಸಬ್ಜೆಕ್ಟನ್ನು ತಗೋಬೇಕು, ಹೌದಾ? ಸೊ ಹಾಗಾದರೆ ಯಾವ ಐ ಬೀನ್ ರೈಟಿಂಗ್ ಸ್ಟೋರೀಸ್. ನಾನು ಕತೆಗಳನ್ನು ಬರಿತಾ ಇದ್ದೀನಾ? ನೋಡ್ರಿ, ಯಾವ ಐ ಬೀನ್ ರೈಟಿಂಗ್ ಸ್ಟೋರೀಸ್, ನನಗೆ ನಾನೇ ಕ್ವಶನ್ ಹಾಕೊತಾ ಇದ್ದೀನಿ ಇಲ್ಲಿ. ಅಂದರೆ ನಾನು ಕತೆಗಳನ್ನು ಬರಿತಾ ಇದ್ದೀನಾ? ಆ್ಯಂಡ್ ಯಾವ ವಿ ಬೀನ್ ರೈಟಿಂಗ್ ಸ್ಟೋರೀಸ್, ಹೌದಾ? ಹಾಗಾದರೆ ನಾವು ಕತೆಗಳನ್ನು ಬರಿತಾ ಇದ್ದೀವ್ಯಾ? ಆ್ಯಂಡ್ ಯಾವ ಯು ಬೀನ್ ರೈಟಿಂಗ್ ಸ್ಟೋರೀಸ್, ನೀನು ಕತೆಗಳನ್ನು ಬರಿತಾ ಇದೆಯಾ, ಹೌದಾ? ಆ್ಯಂಡ್ ದೆನ್ ಯಾವ ದೇ ಬೀನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಬರಿತಾ ಇದ್ದಾರಾ? ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್ ಈ ಶಿ ಇಟ್ ಬಂದಾಗ ಮೊದಲು ಆ್ಯಸ್ ಅನ್ನು ತಗೋಬೇಕು. ಆ್ಯಸ್ ಈ ಬೀನ್ ರೈಟಿಂಗ್ ಸ್ಟೋರೀಸ್, ಹೌದಾ? ಆ್ಯಸ್ ಈ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಬರಿತಾ ಇದ್ದಾನಾ? ಆ್ಯಸ್ ಶಿ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಬರಿತಾ ಇದ್ದಾಳಾ? ಆ್ಯಂಡ್ ಇಟ್, ದಟ್ ಮೀನ್ಸ್ ಜೀವನ್, ಆ್ಯಸ್ ಜೀವನ್ ಬೀನ್ ರೈಟಿಂಗ್ ಸ್ಟೋರೀಸ್. ಓಕೆ, ಆ್ಯಸ್ ಜೀವನ್ ಬೀನ್ ರೈಟಿಂಗ್ ಸ್ಟೋರೀಸ್. ಹಾಗಾದರೆ ಜೀವನ್ ಕತೆಗಳನ್ನು ಬರಿತಾ ಇದ್ದಾನಾ, ಹೌದಾ? ಸೊ ಹೀಗೆ ನಾವಿಲ್ಲಿ ಕ್ವಶನ್ಸನ್ನು ಮಾಡ್ತಾ ಇದ್ದೀವಿ, ಎಸ್ ಆರ್ ನೋ ಕ್ವಶನ್ಸನ್ನು ಮಾಡ್ತಾ ಇದ್ದೀವಿ, ಹೌದಾ? ಆ್ಯಂಡ್ ದೆನ್ ಒಂದು ವೇಳೆ ನಾವಿಲ್ಲೇನಪ್ಪ ವೈ ಅಂತ ತಗೊಂಡ್ರೆ ಯಾಕೆ ಅಂತಾಗುತ್ತೆ. WH ಕ್ವಶನ್ಸ್ ಮಾಡಬೇಕಾದ್ರೆ ವೈ ಯಾವ ಐ ಬೀನ್ ರೈಟಿಂಗ್ ಸ್ಟೋರೀಸ್,
ಹಾಗಾದರೆ ಕತೆಗಳನ್ನು ನಾನು ಯಾಕೆ ಬರಿತಾ ಇದ್ದೀನಿ, ಇದು ಕ್ವಶನ್ ಇದು. ಸೊ ಅದೇ ರೀತಿ ವೈ ಹ್ಯಾವ್ ದೇ ಬೀನ್ ರೈಟಿಂಗ್ ಸ್ಟೋರೀಸ್, ಹಾಗಾದರೆ ಅವರು ಕತೆಗಳನ್ನು ಯಾಕೆ ಬರಿತಾ ಇದ್ದಾರೆ, ಏಕೆ ಬರಿತಾ ಇದ್ದಾರೆ. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್ ತೋಳಿ, ವೈ ಆಸ್ ಈ ಬೀನ್ ರೈಟಿಂಗ್ ಸ್ಟೋರೀಸ್, ಆದರೆ ಅವನು ಕತೆಗಳನ್ನು ಏಕೆ ಬರಿತಾ ಇದ್ದಾನೆ. ವೈ ಆಸ್ ಶಿ ಬಿನ್ ರೈಟಿಂಗ್ ಸ್ಟೋರೀಸ್, ಅಂದರೆ ಅವಳು ಕತೆಗಳನ್ನು ಏಕೆ ಬರಿತಾ ಇದ್ದಾಳೆ. ಹೌದಾ. ಸೊ ಈಗ ನಾವಿಲ್ಲಿ ಒಂದು ಸುಟೇಬಲ್ WH ವರ್ಡನ್ನು ಹಾಕಿದರೆ ಅದು WH ಕ್ವಶನ್ ಆಗುತ್ತೆ. ಸೊ ಇದೇ ರೀತಿ ನೋಡ್ರಿ, ಈಗ ಹೌ ಲಾಂಗ್ ಅಂದರೆ ಏನು, ಹೌ ಲಾಂಗ್ ಅಂದರೆ ಎಷ್ಟೊತ್ತು ಅಂತ ಆಗುತ್ತೆ. ಹೌದಾ. ಸೊ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಹೌ ಲಾಂಗ್ ಅನ್ನು ತೊಗೊಂಡು ಕೂಡ ಕ್ವಶನ್ ಮಾಡ್ಬೋದಲ್ಲ. ಹೌ ಲಾಂಗ್ ತೊಗೊಂಡು ಹೌ ಲಾಂಗ್ ಆಸ್ ಶಿ ಬೀನ್ ವೇಟಿಂಗ್, ಅಂದರೆ ಅವಳು ಎಷ್ಟೊತ್ತಿನಿಂದ ಕಾಯ್ತಾ ಇದ್ದಾಳೆ. ಹೌ ಲಾಂಗ್ ಆಸ್ ಈ ಬೀನ್ ವೇಟಿಂಗ್, ಅಂದರೆ ಅವನು ಎಷ್ಟೊತ್ತಿನಿಂದ ಕಾಯ್ತಾ ಇದ್ದಾನೆ. ಹೌದಾ. ಸೊ ಈಗ ನಾವು WH ಸೆಂಟೆನ್ಸಲ್ಲಿ ಸೊ ಹೌ ಲಾಂಗ್, ವೈ, ವೆನ್, ಓಕೆ, ಸೊ ಹೂ, ವೇರ್, ಇದನ್ನು ಕೂಡ ಈ ಥರದ ವರ್ಡ್ಸನ್ನು ಬಳಕೆ ಮಾಡಿ ನಾವು ಕ್ವಶನ್ಸನ್ನು ಮಾಡ್ಬೋದು. ಓಕೆ ರೈಟ್. ಹಾಗಾದರೆ ಇನ್ ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನಪ್ಪ ಅಂದರೆ ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.